ಕೋತಿ ಮತ್ತು ಬುದ್ಧಿವಂತ ತೋಳ. ಕಾಡಿನ ಸುಂದರ ಜೀವನದಲ್ಲಿ ಕೋತಿ ಮತ್ತು ತೋಳ ಜೀವನ ನಡೆಸುತ್ತಿದ್ದರು. ಕೋತಿಗೆ ಗಿಡಗಳ ಮೆಲುಕು, ಗಾಳಿಯಲ್ಲಿ ಹಾರಾಟ ಮತ್ತಿತರ ಪ್ರಾಣಿಗಳಿಗೆ ತೊಂದರೆ ಕೊಡುವುದು ವಿಶೇಷ ಕ್ರಿಯೆ. ಆದರೆ ತೋಳೇನಂತೆ? ಅದಕ್ಕೆ ತಾಳ್ಮೆ, ಬುದ್ಧಿವಂತಿಕೆ ಮತ್ತು ಶಾಂತ ಜೀವನವೇ ವಿಜ್ಞಾನ. ಒಂದು ದಿನ ಕೋತಿ ಅವರಿಗೆಲ್ಲ ಕಾಡು ಬೇಸರವಾಯಿತು. ಹೊಸ ಆಹಾರ ಹುಡುಕೋಣ ಎಂದು ಪಯಣಕ್ಕೆ ತೆರಳಿದರು. ಹೊಸ ಹಣ್ಣುಗಳನ್ನು ಕಂಡು ಅದನ್ನು ತಿಂದು ಹಸಿದು ಹೋಗಿದರು. ಆದರೆ ಒಂದು ಕ್ಷಣ ಹೊಟ್ಟೆನೋವು ತುರ್ತು ಸಮಸ್ಯೆಯಾಗಿ ಮಾರ್ಪಟ್ಟಿತು. ಏನು ಮಾಡಲು? ಕೋತಿ ಈಗ ಯಾರು ಅಂತಾನೆ ಕೇಳಿಕೊಳ್ಳುತ್ತಿದೆ. ತಕ್ಷಣ ತೋಳ ತನ್ನ ಆಪತ್ತಿನಲ್ಲಿ ಸ್ನೇಹದ ನೆರವಿಗೆ ಬಂದಿತು. ಹುಷಾರ್! ಈ ಹಣ್ಣುಗಳು ವಿಷಕಾರಿಯೇ ಎಂದು ತೋಳ ಅರಿಸಿದೆ. ಸ್ನೇಹ ಮತ್ತು ಬುದ್ಧಿವಂತಿಕೆಯ ಶಕ್ತಿಯೂ ಇಲ್ಲಿಗೆ ಗೊತ್ತಾಯಿತು. ಈ ಘಟನೆ ಕೋತಿಗೆ ಮಹತ್ವದ ಪಾಠವಾಯಿತು. ಮೊದಲು ಯೋಚಿಸಬೇಕು. ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವುದು ಪೂರ್ವಚಿಂತನೆಯಿಂದ ಇದರ ಪರಿಣಾಮವನ್ನು ತಿಳಿಯುವುದು. ತೋಳನ ಬುದ್ಧಿವಾದ ವಿಜ್ಞಾನವನ್ನು ಇದು ಪ್ರೋತ್ಸಾಹಿಸಿತು. ನೀವು ಸ್ನೇಹಕ್ಕಾಗಿ ಬುದ್ಧಿವಂತಿಕೆಯನ್ನು ಬಳಸುವ ನಾಯಕರಾಗಿರಿ. ನಿಮಗೂ ಇಂತಹ ಸಂದರ್ಶಕರು ಅಥವಾ ಸ್ನೇಹಿತರು ಇದ್ದಾರೆನಾ? ಇದಕ್ಕೂ ಮೇಲೊಂದು ಕಥೆಯನ್ನು ಕೇಳಲು ನಮ್ಮ ಮತ್ತಷ್ಟು ವಿಡಿಯೋವನ್ನು ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸದಸ್ಯರಾಗಿ ನಮ್ಮ ಮುಂದಿನ ಅಧ್ಯಾಯವನ್ನು ಆನಂದಿಸಿ.